ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೇಜಿನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾನು ಎಕ್ಸ್ನೆಸ್ಸಲ್ಲಿ ಬಿಟ್ಕಾಯಿನ್ ಮೇಲೆ ಟ್ರೇಡ್ ಮಾಡಿದೆ. ಅದು ನಾನು ಸಾರ್ಟ್ ಮಾಡಿದ್ದೆ, ನೋಡ್ಬೋದು. ಸೊ ಅದು ಯಾಕಾಗಿ ಮಾಡಿದೆ ಅಂತ ನಾನು ನಿಮಗೆ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಮತ್ತು ನಾನು ಆರ್ಡರ್ ಫ್ಲೋ ಮುಖಾಂತರ ಬಯರ್ಸ್ ಟ್ರ್ಯಾಪ್ ಆಗೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್, ಇವಾಗ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಸೊ 3 ಜುಲೈ 2025 19:30 ಕ್ಯಾಂಡಲ್. ಓಕೆ, 19:15 ಕ್ಯಾಂಡಲ್ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಇದು ನಾನು ಲಿಮಿಟ್ ಆರ್ಡರ್ ಮೊದಲೇ ಇಕ್ಕಿದ್ದೆ ಇದು. ಸೊ ಇವಾಗ ಈ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಯಾಕೆ ಇಟ್ಟಿದೆ ಅಂತಂದ್ರೆ, ನಾನು ಇವಾಗ ಹಿಂದೆ ಹೋಗ್ತೇನೆ. ಸೊ ನೋಡ್ಬೋದು ಇಲ್ಲಿ ರಿಜೆಕ್ಟ್ ಆಗಿರುವಂತ, ಓಕೆ, ಇಲ್ಲಿ ರಿಜೆಕ್ಟ್ ಆಗಿರುವಂತ ಪ್ಲೇಸ್ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಸ್ಟ್ರಾಂಗ್ ರಿಜೆಕ್ಷನ್ ಆಗಿದೆ. ಹಾಗೆ ನಾನು ಲಿಮಿಟ್ ಆರ್ಡರ್ ಮತ್ತೆ ಇಟ್ಟಿದ್ದಲ್ಲಿ ಇಲ್ಲಿ ಬಂದು ಮತ್ತೆ ಪ್ರೈಸ್ ರಿಜೆಕ್ಟ್ ಆಗ್ಬೋದು ಅಂತ. ಸೊ ಓಕೆ, ಇವಾಗ ವೇಟ್ ಮಾಡೋಣ ಯಾವ ರೀತಿ ಪ್ರೈಸ್ ರಿಜೆಕ್ಟ್ ಆಗುತ್ತೆ ಅಂತ. ಸೊ ಯಾವ ರೀತಿ ಪ್ರಾಫಿಟ್ ಕೊಡುತ್ತೆ ಅಂತ ನೋಡೋಣ. ಸೊ ಇವಾಗ ನಾನು ಸೆಲ್ ಸೈಡ್ ನೋಡಿದ್ದೇನೆ. ಸೊ ರೀಸನ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು. ಇವಾಗ ಇಲ್ಲಿ ನೋಡ್ಬೋದು ಆರ್ಡರ್ಗಳು ನೋಡ್ಬೋದು. ಸೊ ಇಲ್ಲಿ ರೆಸಿಸ್ಟೆನ್ಸ್ ಏನಿದೆ, ಇಲ್ಲಿ ಬಂದಾಗ ನೋಡ್ಬೋದು ಆರ್ಡರ್ಗಳು ನೋಡ್ಬೋದು. ಸೊ ಇಲ್ಲಿ ಹೆವಿ ಸೆಲ್ಲಿಂಗ್ ಕೂಡ ಇದೆ, ಹಾಗೆ ಹೆವಿ ಬೈಯಿಂಗ್ ಕೂಡ ಇದೆ. ಸೊ ಇಲ್ಲಿ ಹೆವಿ ಬೈಯಿಂಗ್ ಅಂದ್ರೆ ಇಲ್ಲಿ ಇವು ಲಿಮಿಟ್ ಸೆಲ್ ಕೂಡ ಆಗಿರ್ಬೋದು. ಅಂತಂದ್ರೆ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಲಿಮಿಟ್ ಆರ್ಡರ್ ಮುಖಾಂತರ ಬಯರ್ಸ್ ನ ಎಲ್ಲ ಆರ್ಡರ್ಗಳು ಅಬ್ಸರ್ವ್ ಮಾಡ್ಕೊಳ್ತಾರೆ. ಸೊ ಅದರಿಂದ ನಾನು ಇವಾಗ ಸೆಲ್ ಕಡೆ ಇದ್ದೇನೆ. ಸೊ ನೋಡೋಣ. ಸೊ ನೋಡ್ಬೋದು ಇವಾಗ ಇಲ್ಲೂ ಕೂಡ ನೆಗೆಟಿವ್ ಡೆಲ್ಟಾ ಬಂದಿದೆ. ಸೊ ಓಕೆ, ಸೊ ಸ್ಟಾಪ್ ಲಾಸ್ ಇಟ್ಟಾದ್ರೆ ನೋಡ್ಬೋದು. ಜಸ್ಟ್ ಸ್ಟಾಪ್ ಲಾಸ್ ಎಷ್ಟಿರುತ್ತೆ ಅಂತಂದ್ರೆ 3.11 USD ಇರುತ್ತೆ. ಸೊ ಇವಾಗ ನೋಡೋಣ. ಸೊ ಅಟ್ಲೀಸ್ಟ್ ನಾನು 1:4 ಅನ್ನ ಇಟ್ಕೊಳ್ತೇನೆ. ಸೊ ಇಲ್ಲಿಗೆ ಬಂದಾಗ ಕ್ಲೋಸ್ ಮಾಡ್ತೇನೆ. ಓಕೆ, ಸೊ ನೋಡೋಣ ಏನಾಗ್ತದೆ ಅಂತ. ಸೊ ಇವತ್ತು ಈ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಈ ಒಂದು ಆರ್ಡರ್ ತುಂಬಾನೇ ಹಿಂದೆ ಇಟ್ಟಿದ್ದಾಗಿದ್ದು. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು 1:3 ಅಲ್ಲಿದ್ದೇನೆ. ಸೊ ಇವಾಗ ನಾನು $9 ಪ್ರಾಫಿಟಲ್ಲಿದ್ದೇನೆ, ನೋಡ್ಬೋದು. ಸೊ ವೆಯ್ಟ್ ಮಾಡೋಣ ಫ್ರೆಂಡ್ಸ್, ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡ್ತೇವೆ ಅಂತ. ಸೊ ಇವಾಗ ನಾನು ಆರ್ಡರ್ ಫ್ಲೋದಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೇನೆ, ನೋಡ್ಬೋದು. ಸೊ ನಮಗೆ ನೋಡ್ಬೋದು ಆರ್ಡರ್ ಫ್ಲೋದಲ್ಲಿ ಇವಾಗ ಸೆಲ್ಲಿಂಗ್ ಕಡೆ ಕನ್ಫರ್ಮ್ ಆಗಿದೆ, ನೋಡ್ಬೋದು. ಸೊ ಯಾಕಂತಂದರೆ ಇವಾಗ ಅಲ್ಲಿ ಬೈ ಮಾಡಿದವರೆಲ್ಲ ಅಬ್ಸಾರ್ಬ್ ಆದರು. ಸೊ ಫ್ರೆಂಡ್ಸ್, ಇವತ್ತಿನ ಡೇಟ್ ಬಂದ್ಬಿಟ್ಟು 4/7/2025. ಇವಾಗ ಟೈಮ್ 9:41 ಆಗಿದೆ, ರಾತ್ರಿ 9:41. ನೋಡ್ಬೋದು ಈ ಒಂದು ಕ್ಯಾಂಡಲ್ 21:30 ಕ್ಯಾಂಡಲ್. ಸೊ ನೋಡ್ಬೋದು ಇವಾಗ ನಾವು ಪ್ರಾಫಿಟ್ ಅಲ್ಲಿ ಇದ್ದೇವೆ. ಸೊ ಇವಾಗ ನಾನು ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದೇನೆ. ಸೊ ಇವಾಗ ನನ್ನ ಒಂದು ಪೊಸಿಷನ್ ಅನ್ನ ಸೊ ನೋಡ್ಬೋದು. ಇವಾಗ ಆರ್ಡರ್ ಫ್ಲೋದಲ್ಲಿ ಏನಾಗ್ತಿದೆ ಅಂತಂದ್ರೆ, ನಾವಿಲ್ಲಿ ನೋಡ್ಬೋದು ಎಂಟ್ರಿ ಆಗಿದ್ನಲ್ವಾ. ಸೊ ಆರ್ಡರ್ಗಳೆಲ್ಲ ನೋಡ್ಬೋದು, ಸೆಲ್ಲಿಂಗ್ ಫ್ರೇಸರ್ ಕಾಣ್ತಿದೆ. ಸೊ ಇಲ್ಲಿ ಪ್ರೈಸ್ ಓಡಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ನೋಡ್ಬೋದು. ಸೊ ಈ ಒಂದು ಲೋ ಏನಿದೆ, ಸೊ ಬ್ರೇಕ್ ಕೂಡ ಮಾಡ್ಬೋದು. ಸೊ ಬಟ್ ನಾನು ಆರ್ಡರ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ನೋಡ್ಬೋದು ಇಲ್ಲಿ ನಾನು ಇವಾಗ 1:8 ರಿಸ್ಕ್ ರಿವಾರ್ಡ್ ಅನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ನನಗೆ ಜಸ್ಟ್ 1:4 ಸಾಕಾಗಿತ್ತು. ಸೊ ಬಟ್ ನಾನು ಅದ್ರಿಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ, ಪ್ರೈಸ್ ಇನ್ನು ತುಂಬಾ ಕೆಳಗಡೆ ಹೋಗ್ಬೋದು ಅಂತ. ಸೊ ಡೆಫಿನೆಟ್ಲಿ ಪ್ರೈಸ್ ಇನ್ನು ಹೋಗ್ಬೋದು. ಎಲ್ಲಿವರೆಗೂ ಅಂದ್ರೆ ನೋಡ್ಬೋದು, ನಾವು ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಬರ್ಬೋದು, ಈ ಒಂದು ಪ್ರೈಸ್ ಲೆವೆಲ್ಗೆ ಬರ್ಬೋದು. ಬಟ್ ನನಗೆ ಇಷ್ಟು ಸಾಕು. ಸೊ 1:8 ಬಂದಿದೆ. ಸೊ ನೋಡ್ಬೋದು ಏನಾಗಿದೆ ಅಂತ ಆರ್ಡರ್ ಫ್ಲೋದಲ್ಲಿ ತೋರಿಸ್ತೇನೆ ನಾನು ನಿಮಗೆ. ಓಕೆ, ಸೊ ಇಲ್ಲಿ ಸೆಲ್ಲಿಂಗ್ ಪ್ರೆಸರ್ ಕಾಣ್ತಿದೆ, ನೋಡ್ಬೋದು. ಸೊ ಇಲ್ಲಿ ನಾನು ಯಾಕೆ ಮುಂಚಿತವಾಗಿ ಲಿಮಿಟ್ ಆರ್ಡರ್ ಹಾಕಿದ್ದೆ ಅಂತಂದ್ರೆ, ಸೊ ಇದರಿಂದ ನಾನು ನಿಮಗೆ ತೋರಿಸ್ತೇನೆ, ನೋಡ್ಬೋದು. ಸೊ ಆಲ್ರೆಡಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ಈ ಒಂದು ರೆಸಿಸ್ಟೆನ್ಸ್ ಅನ್ನು ರಿಜೆಕ್ಟ್ ಆಗಿರುವಂತ ಜಾಗ ನಾನು ನಿಮಗೆ ತೋರಿಸ್ತಾ, ನೋಡ್ಬೋದು ಇಲ್ಲಿ ರಿಜೆಕ್ಟ್ ಆಗಿದೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಅಬ್ಸಾರ್ಪ್ಷನ್ ಅನ್ನ ಕಾಣ್ಬೋದು ಈ ಒಂದು ಪ್ರೈಸ್ ಲೆವೆಲ್ ಅಲ್ಲಿ. ಸೊ ಹಾಗೆ ನಾನು ಮತ್ತೆ ಹಿಂದೆ ಹೋಗ್ತೇನೆ, ನೋಡ್ಬೋದು. ಅಲ್ಲೂ ಕೂಡ ನಾವು ನೋಡ್ಬೋದು ಪ್ರೈಸ್ ರಿಜೆಕ್ಟ್ ಆಗಿರೋದನ್ನ. ಅಂದ್ರೆ ಇಲ್ಲಿ ಅಬ್ಸಾರ್ಪ್ಷನ್ ಅನ್ನ ನಾವು ನೋಡ್ಬೋದು. ಸೊ ನೋಡ್ಬೋದು ಇವಾಗ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಓಕೆ, ಸೊ ನೋಡ್ಬೋದು ಇಲ್ಲಿ ಫಿನಿಶ್ಡ್ ಆಪ್ಷನ್ ಕೂಡ ನಡೆದಿರೋದನ್ನ ನೋಡ್ಬೋದು. ಸೊ ಹಾಗೆ ಇಲ್ಲಿ ಸೆಲ್ಲಿಂಗ್ ಪ್ರೆಸರ್ ಬಂದಿರೋದನ್ನ ನಾವು ನೋಡ್ಬೋದು. ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೆ.
ಸೊ ಮತ್ತೆ ಇಲ್ಲಿ ಬಂದರೆ ಸೆಲ್ ಮಾಡುವಂತ, ಸೊ ಶಾರ್ಟ್ ಮಾಡುವಂತ ನಾನು ಇಲ್ಲಿ ಕಾಯ್ತಿದ್ದೆ. ಸೊ ಆಲ್ರೆಡಿ ನಾನು ಮಾರ್ಕ್ ಮಾಡೋ ಕಡೆನೇ ಪ್ರೈಸ್ ರಿಜೆಕ್ಟ್ ಆಗಿ ಹೋಗ್ತಾ ಇದೆ. ಸೊ ಅದರಿಂದ ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಇದನ್ನ ಕ್ಲೋಸ್ ಮಾಡ್ತೇನೆ. ಸೊ ನೋಡ್ಬೋದು ಇವಾಗ ಆರ್ಡರ್ ಕ್ಲೋಸ್ ಆಗಿದೆ. ಸೊ ನೋಡ್ಬೋದು ನಾನು ರೀಸೆಂಟಾಗಿ ಒಂದು ಟ್ರೇಡ್ ಮಾಡಿದೆ, ಲಾಸಲ್ಲಿದೆ. ಯಾವಾಗ ಅಂತಂದರೆ ಡೇಟ್ ಬಂದುಬಿಟ್ಟು June 20. ಸೊ ಯಾಕೆ ತೋರಿಸಿದ್ದೀನಿ ಅಂತಂದರೆ ನೀವು ಕೇಳ್ಬೋದು ಜಸ್ಟ್ ಪ್ರಾಫಿಟ್ ಆಗಿರೋದನ್ನು ಮಾತ್ರ ತೋರಿಸಿರಿ ಅಂತ. ಇಲ್ಲ ನೋಡ್ಬೋದು. ಸೊ ನಾನು ಅದರಿಂದ ಲಾಸ್ಟ್ ನೋಡ್ಬೋದು 18.18 USD ಪ್ರಾಫಿಟ್ ಮಾಡಿದೆ. ಸೊ ನೆಕ್ಸ್ಟ್ ಟ್ರೇಡ್ ಲಾಸ್ ಆಗಿದೆ. ಸೊ ಇವೆರಡು ಏನಿದೆ ಲಾಸ್, ಇದು ಜಸ್ಟ್ ಟ್ಯೂಟೋರಿಯಲ್ ಮಾಡೋ ಸಲುವಾಗಿ ನಾನು ಒಂದು ಟ್ರೇಡ್ ಮಾಡಿದೆ, ಜಸ್ಟ್ ವಿಡಿಯೋ ಟ್ಯೂಟೋರಿಯಲ್ ಮಾಡೋ ಸಲುವಾಗಿ. ಸೊ ಇಲ್ಲಿ ನೋಡ್ಬೋದು ಇವಾಗ ನನಗೆ ಇವಾಗ ಆಗಿರುವಂಥ ಪ್ರಾಫಿಟ್ ನೋಡ್ಬೋದು 28.97 USD, ಅಂದರೆ 30 USD ಪ್ರಾಫಿಟ್ ಆಗಿದೆ. ಜಸ್ಟ್ 1:10. ಸೊ $3 ರಿಸ್ಕನ್ನು ಇಟ್ಕೊಂಡು. ಓಕೆ, ಸೊ ನಾವು ಈ ರೀತಿಯಾಗಿ ಆರ್ಡರ್ ಫ್ಲೋ ಯೂಸ್ ಮಾಡಿಬಿಟ್ಟು ಅಬ್ಸಾರ್ಪ್ಷನನ್ನು ನೋಡಿಬಿಟ್ಟು ನಾವು ಈ ರೀತಿಯಾಗಿ ಟ್ರೇಡ್ ಮಾಡ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಇವತ್ತಿನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.